ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಸೊ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ, ನಿಮ್ಮ ಹಸ್ಬೆಂಡ್, ವೈಫ್, ಲವರ್, ಯಾರು ಬೇಕಾದ್ರೂ ಆಗಿರ್ಲಿ, ನಿಮಗೆ ತುಂಬಾ ಪರಿಚಯ ಇರುವಂತ ವ್ಯಕ್ತಿ, ನಿಮಗೆ ಇಷ್ಟ ಇರುವಂತ ವ್ಯಕ್ತಿ, ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಹತ್ತಿರವಾದಂತ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರ. ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ, ಮೂವ್ ಆನ್ ಆಗಬೇಕಾ, ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಅಂತ ನಾನು ಹೇಳ್ಬೋದು. ಸೊ 2025 ಬಂದೇ ಬಿಟ್ಟಿದೆ. ಸೊ 2025 ಅಲ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ, ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗಬೇಕಾ, ಅವರ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳಿದಾವೆ ಎಲ್ಲಾನು ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನಾನು ಆಪ್ಷನ್ ಆಗಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಮತ್ತೆ ಸೆಕೆಂಡ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಕಾರ್ನಿಯಲ್ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ, ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ, ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ 2025 ಅಲ್ಲಿ ಬರ್ತಾರ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಬಾಟಮ್ ಆಫ್ ದಿ ಕಾರ್ಡ್ ವರ್ಲ್ಡ್ ಕಾರ್ಡ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಸೊ ವರ್ಲ್ಡ್ ಕಾರ್ಡ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ, ಅಂಡ್ ಐ ಹ್ಯಾವ್ 8 ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಅಂಡ್ ಅದರ ಜೊತೆಗೆ ಐ ಹ್ಯಾವ್ 6 ಆಫ್ ವ್ಯಾಂಡ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ಸೊ ಡೆಫಿನೆಟ್ಲಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು, ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು. ಅಂಡ್ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಇದ್ದಾರೆ, ನಿಮ್ಮ ಎಕ್ಸ್ ಪರ್ಸನ್ ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಫಸ್ಟ್ ಪೈಲ್ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಬಿಕಾಸ್ ನಂಗೆ ಒಂದು ಎಕ್ಸ್ ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ. ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಮಾಜಿ ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಅಂತ ನಂಗೆ ಇಂಟೆನ್ಷನ್ಸ್ ಬರ್ತಿದೆ. ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ವಾಪಸ್ ಬರ್ತಾರ 2025 ಅಲ್ಲಿ ಮುಗಿಯೋದ್ರ ಒಳಗಡೆ ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಬರ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ 100% ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ, ನಿಮ್ಮ ಒಂದು ಪ್ರೀತಿಯ ಬಗ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲದೆ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ. ಯಾಕೆಂತ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ರಿಯಲೈಸೇಷನ್ ಅಂತೂ ಆಗಿದೆ, ಅವರ ತಪ್ಪುಗಳು ಎಲ್ಲಿ ಮಾಡಿದ್ದಾರೆ. ಸೊ ನಿಮ್ಮ ವಿಚಾರವಾಗಿ ತುಂಬಾ ತಪ್ಪುಗಳು ನಡೆದಿದಾವೆ ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ. ಸೊ ಆ ಒಂದು ತಪ್ಪುಗಳನ್ನ ಒಪ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಬರಬೇಕು, ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು. ಅಂಡ್ ಐ ಥಿಂಕ್ ಆ ಒಂದು ವ್ಯಕ್ತಿ ಎಲ್ಲಿದ್ದಾರೆ ಆ ಒಂದು ಊರಲ್ಲೇ ನೀವು ಇರಬಹುದು. ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರತಿದಿನ ನೋಡ್ತಾ ಇರ್ಬೋದು, ಅಥವಾ ಒಂದೇ ಕಡೆ ಕೆಲಸ ಮಾಡ್ತಿರ್ಬೋದು, ಅಥವಾ ಒಂದೇ ಏರಿಯಾದಲ್ಲಿ ಇರಬಹುದು, ಅಥವಾ ಒಂದೇ ಸಿಟೀಸ್ ಅಲ್ಲಿ ನೀವಿಬ್ರು ಇದ್ದೀರಾ, ಡೇ ಬೈ ಡೇ ನೀವು ನೋಡ್ತಾ ಇರ್ತೀರೋ ಒಬ್ರಿಗೊಬ್ರು. ಅಥವಾ ನನಗೆ ಏನ್ ಕಾಣಿಸ್ತಿದೆ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಗಮನಿಸ್ತಾ ಇದಾರೆ, ನೋಡ್ತಾ ಇದಾರೆ, ನೀವ್ ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಏನ್ ಮಾಡ್ತಾ ಇದಾರೆ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಎಲ್ಲಾ ಮೂವ್ಮೆಂಟ್ಸ್ ನ ಈ ಒಂದು ವ್ಯಕ್ತಿ ನೋಡ್ತಿದ್ದಾರೆ, ಗಮನಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಈಗಲೂ ಕೂಡ ತುಂಬಾನೇ ಪ್ರೌಡ್ ಫೀಲ್ ಆಗತ್ತೆ. ನಾನು ಇಲ್ಲದೆ ಇದ್ರೂ ಕೂಡ ಈ ಒಂದು ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಈ ಒಂದು ವ್ಯಕ್ತಿ ನಂಬಿಕಸ್ಥ ವ್ಯಕ್ತಿ. ಸೊ ಡೆಫಿನೆಟ್ ಆಗಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲಂತೂ ತುಂಬಾನೇ ನಂಬಿಕೆ ಇದೆ, ಪ್ರೀತಿ ಇದೆ. ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಗೆ ಅವರು ನಿಮಗೆ ಏನೆಲ್ಲ ತಪ್ಪು ಮಾಡಿದ್ದಾರೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಅವರು ನಿಮಗೆ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಅದೆಲ್ಲದಕ್ಕೂ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ಸಾರಿ ಕೇಳಬೇಕು. ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ ಅಂತ ನಾನು ಹೇಳ್ತೀನಿ. ಸೊ ಸಿಂಪಲ್ ಆಗಿ ಆನೆಸ್ಟಿ ಆಗಿ ಹೇಳ್ಬೇಕು ಅಂತ ಅಂದ್ರೆ
ಅವ್ರಿಗೆ ನಿಮ್ಮಂತ ಒಳ್ಳೆ ವ್ಯಕ್ತಿ ಅವರ ಲೈಫಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಸಿಗೋದಿಲ್ಲ ಅನ್ನೋ ಒಂದು ಏನಂತಾರೆ, ಒಂದು ಕಟ್ಟು ಸತ್ಯ ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ, ರಿಯಲೈಸ್ ಆಗಿದೆ. ಸೊ ಈ ಒಂದು ವ್ಯಕ್ತಿ ತುಂಬಾ ಜನನ ಡೇಟ್ ಮಾಡಿರ್ಬೋದು, ತುಂಬಾ ಜನನ ನಿಮ್ಮಿಬ್ರು ಸಪ್ರೇಷನ್ ಆದ್ಮೇಲೆ ಅಥವಾ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋದ್ಮೇಲೆ ಖಾಲಿ ಅಂತೂ ಇರ್ಲಿಲ್ಲ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಡೇಟ್ ಅಂತೂ ಮಾಡಿದ್ದಾರೆ, ತುಂಬಾ ಜನ ಜೊತೆ ಮಾತಾಡಿದ್ದಾರೆ, ಕಂಪ್ಯಾನಿಯನ್ ನ ಟೆಸ್ಟ್ ಮಾಡಿದ್ದಾರೆ. ಬಟ್ ನಿಮ್ ತರ ಬೇರೆ ಯಾರು ಕೂಡ ಒಂದು ಕಂಫರ್ಟ್ ನ ಕೊಟ್ಟಿಲ್ಲ ಅಂಡ್ ಅಂಡರ್ಸ್ಟ್ಯಾಂಡ್ ಅವರು ಯಾರು ನಿಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ನನ್ನ ವ್ಯಕ್ತಿನೇ ಯಾವತ್ತಿದ್ರು. ಸೊ ಬೇರೆಯವ್ರು ಯಾವತ್ತಿದ್ರು ಬೇರೆಯವ್ರೆ. ಸೊ ಯಾರು ಕೂಡ ನನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಟ್ ಈ ಒಂದು ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಯಾವ ತರ ಇರ್ತೀನಿ, ನಾನು ಡೇ ಟು ಡೇ ನಾನು ಏನ್ ಮಾಡ್ತೀನಿ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ನಾನು ಹೇಳ್ದೇನೆ ಅವ್ರಿಗೆಲ್ಲಾನು ಅರ್ಥ ಆಗುತ್ತೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಸ್ಪೆಷಲ್, ತುಂಬಾನೇ ವ್ಯಾಲ್ಯೂ ಇದೆ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಇರೋದಕ್ಕೆ. ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಗೋಸ್ಕರ ನೀವೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರೆ ದಟ್ ವಿಲ್ ಗೋನ್ ಬಿ ಅ ವರ್ತ್. ಸೊ ಡೆಫಿನೆಟ್ಲಿ ವರ್ತ್ ಇದೆ ನಿಮ್ಮ ಎಲ್ಲಾ ತ್ಯಾಗಗಳಿಗೆ, ಸ್ಯಾಕ್ರಿಫೈಸ್ಗೆ. ಯಾಕಂತಂದ್ರೆ ದೇವರು ನಿಮ್ಮ ಕೈ ಬಿಟ್ಟಿಲ್ಲ. ನೀವು ನಂಬುವಂತ ದೇವರಾಗಿರ್ಬೋದು, ಸ್ಪಿರಿಟ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ನಿಮ್ಮ ಸಂಬಂಧದ ವಿಚಾರದಲ್ಲಿ, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಕೈನ ಬಿಟ್ಟಿಲ್ಲ. ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಒಂದು ನಂಬಿಕೆ ಬರುತ್ತೆ, ಒಂದು ಪ್ರೀತಿ ಇದೆ ನಿಮ್ಮ ಮೇಲೆ. ಸೊ ಆ ಒಂದು ನಂಬಿಕೆ ಪ್ರೀತಿ ಯಾವ ತರ ಇದೆ ಅಂತ ಅಂದ್ರೆ ನಿಮ್ಮ ಜೊತೆಗಿದ್ದಾಗ ಒಂದು ವ್ಯಕ್ತಿ ನಿಮ್ಮನ್ನ ಅಷ್ಟೆಲ್ಲ ನಂಬ್ತಾರಿಲ್ಲ. ಬಟ್ ನಿಮ್ಮಿಂದ ದೂರ ಉಳಿದು ನಿಮ್ಮನ್ನ ಇವಾಗ ಗಮನಿಸಿ ನೀವು ಲೈಫಲ್ಲಿ ಚೇಂಜಸ್ ಆಗಿರೋದನ್ನ ನೋಡಿದಾಗ ಡೆಫಿನೆಟ್ಲಿ ಆಗಿ ಈ ಒಂದು ವ್ಯಕ್ತಿನ ಬಿಟ್ರೆ ನನ್ನ ಲೈಫಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಯಾವತ್ತಿಗೂ ನಂಗೆ ಸಿಗೋದಿಲ್ಲ. ಇವರು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡ್ರೆ ನನ್ನ ಲೈಫಲ್ಲಿ ಯಾರು ಕೂಡ ಒಂದು ಒಳ್ಳೆ ವ್ಯಕ್ತಿ ಬರೋದಿಲ್ಲ. ನನ್ನ ಹತ್ರ ಏನಿದೆ ಅಂತ ನೋಡಕ್ಕೆ ಬರ್ತಾರೆ, ಬಿಟ್ರೆ ಒಂದು ಸಂಬಂಧ, ಒಂದು ಪ್ರೀತಿನ ಕೊಡೋಕೆ ನನ್ನ ಲೈಫಲ್ಲಿ ಯಾರು ಕೂಡ ಬರಲ್ಲ. ಇವರೇ ನನ್ನ ಲೈಫಿಗೆ ಬೆಸ್ಟ್ ಪಾರ್ಟ್ನರ್, ಒಂದು ವ್ಯಕ್ತಿ ಅಂತ ಒಂದು ವ್ಯಕ್ತಿ ಆಲ್ರೆಡಿ ಡಿಸೈಡ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಇನ್ ನೆಕ್ಸ್ಟ್ 6 months. ಸೊ ನೆಕ್ಸ್ಟ್ 6 months ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಅಂಡ್ ಡೆಫಿನೆಟ್ಲಿ ಅವ್ರಿಗೋಸ್ಕರ ನೀವು ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಮೂವ್ ಆನ್ ಆಗೋದಕ್ಕೆ ಹೋಗ್ಬೇಡಿ. ಐ ಥಿಂಕ್ ತುಂಬಾ ಸತಿ ನೀವು ಗಿವ್ ಅಪ್ ಮಾಡಕ್ಕೆ ಟ್ರೈ ಮಾಡಿದಿರಾ, ನೋಡಿದೀರಾ, ಇವ್ರು ನನ್ನ ಲೈಫಲ್ಲಿ ಬರಲ್ಲ, ನಾನು ಇವ್ರ ಬಗ್ಗೆ ಯೋಚನೆ ಮಾಡಿ ಇವ್ರಿಗೋಸ್ಕರ ಕಾಯೋದ್ರಲ್ಲಿ ನಂಗೆ ಅರ್ಥ ಇರೋದಿಲ್ಲ, ನಾನು ಮೂವ್ ಆನ್ ಆಗ್ಬೇಕು ಅಂತ ನೀವು ತುಂಬಾ ಸತಿ ತಲೆ ಕೆಡ್ಸ್ಕೊಂಡು ಮೂವ್ ಆನ್ ಕೂಡ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಬಟ್ ಮೂವ್ ಆನ್ ಆಗೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಯುವರ್ ಲವ್. ಸೊ ನಿಮಗೆ ಈ ಒಂದು ವ್ಯಕ್ತಿನ ನೀವು ಒಂದು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಿದ್ರೆ ಅದೇ ರೀತಿ ಅವ್ರಿಗೆ ಆ ಒಂದು ನಿಷ್ಕಲ್ಮಶವಾದಂತ ಪ್ರೀತಿ ತಲುಪದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ 6 months ಒಳಗಡೆ ದಿಸ್ ಪರ್ಸನ್ ವಿಲ್ ಬಿ ಯೋರ್ ಪರ್ಸನ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು. ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ ಲೈಫ್ ಅಲ್ಲಿ 2025 ಅಲ್ಲಿ ವಾಪಸ್ ಬರ್ತಾರ, ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಕಾಯ್ಬೇಕಾ, ಅಥವಾ ಮೂವ್ ಆನ್ ಆಗಬೇಕಾ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 4 of cups ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, 4 of cups ಇದೆ ಬಾಟಮ್ ಆಫ್ ದಿ ಕಾರ್ಡ್. ಅಂಡ್ ವಿ ಹ್ಯಾವ್ 3 of cups, ಎಂಪರರ್, ಎಂಪ್ರೆಸ್, 9 of pentacles ಮತ್ತೆ 6 of pentacles. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನನಗೆ ಇಲ್ಲಿ ಯಾವ ಎನರ್ಜೀಸ್ ನಂಗೆ ಕಾಣಿಸ್ತಿದೆ ಅಂತ ಅಂದ್ರೆ, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವು ಇಲ್ಲಿ ಆಲ್ರೆಡಿ ಈ ಒಂದು ವ್ಯಕ್ತಿಯ ಜೊತೆಗೆ ಮದ್ವೆ ಆಗಿರ್ಬೋದು, ಅಥವಾ ಈ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಇಬ್ಬರ ಮದ್ವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ, ಅಥವಾ ಸಮಥಿಂಗ್ ನಿಮ್ಮಿಬ್ರ ಮಧ್ಯೆ ಒಂದು ಗಾಢವಾದಂತ ಒಂದು ಪ್ರೀತಿ ಇದ್ದು ನೀವಿಬ್ರು ತುಂಬಾನೇ ದೂರ ಆಗಿದ್ದೀರಾ. ಒಂದು ಅನ್ಎಕ್ಸ್ಪೆಕ್ಟೆಡ್ ಬ್ರೇಕಪ್ ನಿಮ್ಮದಾಗಿದೆ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದ್ರೆ ಆ ಒಂದು ವೈಬ್ರೇಷನ್ ಮತ್ತೆ ಆ ಒಂದು ಇಂಟೆನ್ಷನ್ಸ್ ನಂಗೆ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ 3ನೇಯವರ ಪ್ರವೇಶದಿಂದ 3ನೇಯವರ ವ್ಯಕ್ತಿಯ ಮಾತನ್ನು ನಿಮ್ಮ ವ್ಯಕ್ತಿ ಕೇಳಿಸ್ಕೊಂಡು ಆ ಒಂದು ವ್ಯಕ್ತಿಯ ಮಾತಿಗೆ ನಿಮ್ಮ ಪಾರ್ಟ್ನರ್ ಮ್ಯಾನ್ಪುಲೇಟ್ ಆಗಿ ನಿಮ್ಮಿಂದ ದೂರ ಉಳಿದಿದ್ರು. ಬಟ್ ಇವಾಗ ಅದೇ ಒಂದು ಥರ್ಡ್ ಪಾರ್ಟಿ ವ್ಯಕ್ತಿ ನಿಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ಮತ್ತೆ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನಗೆ ಆ ಒಂದು ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ನೀವು ಯಾರಿಂದ ದೂರ ಆದ್ರೂ
ಆ ಒಂದು ವ್ಯಕ್ತಿಯಿಂದನೇ ನೀವು ಒಂದಾಗ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ನಿಮ್ಮ ಪಾರ್ಟ್ನರ್ಗೆ ಅವರ ಒಂದು ಮುಖವಾಡ ಅರ್ಥ ಆಗಿದೆ, ಅವರ ಬಣ್ಣ ಬಯಲಾಗಿದೆ ಅವರ ಮುಂದೆ. ಸೊ ಯಾರ ಮಾತನ್ನ ನಾನು ನಂಬಿ ನನ್ನ ವ್ಯಕ್ತಿನ ನಾನು ಕಳ್ಕೊಂಡೆ, ಅದೇ ವ್ಯಕ್ತಿ ನನ್ನನ್ನು ಸೇರಿಸ್ಬೇಕು, ಅದೇ ರೀತಿ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಲೈಫಲ್ಲಿ ವಾಪಸ್ ಬರೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ತುಂಬಾ ಬೇಗ ನಿಮ್ಮಿಬ್ಬರ ಮಧ್ಯ ರಿಯೂನಿಯನ್ ಆಗತ್ತೆ ಅಂತ ನಾನು ಹೇಳ್ಬೋದು. ಯಾಕೆಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ಇನ್ನೂ ಕಾಯೋದಕ್ಕಾಗಲ್ಲ, ವೇಟ್ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ಆಲ್ಮೋಸ್ಟ್ 1 year 2 years ಆಗೋಗಿದೆ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿ. ಸೊ ಇನ್ನು ವೇಟ್ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ ಬರಲಿ ಅಂತ ನಾನು ಕಾಯ್ತಾ ಇದ್ರೆ ಡೆಫಿನೆಟ್ಲಿ ನನ್ನ ವ್ಯಕ್ತಿ ನನ್ನಿಂದ ಮೂವ್ ಆನ್ ಆಗ್ಬಿಡ್ತಾರೆ ಅನ್ನೋ ಒಂದು ಭಯದಿಂದ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಫೀಲ್ ಆಗ್ತಾ ಇದೆ. ಸೊ ನೀನೇ ನಮ್ಮಿಬ್ರನ್ನ ದೂರ ಮಾಡಿದೆ, ನೀನೇ ನಮ್ಮಿಬ್ರನ್ನ ಒಂದು ಮಾಡು ಬಾ ಅಂತ ಹೇಳಿ ಯಾರು ಆ ಒಂದು ವ್ಯಕ್ತಿ, ಮೇ ಬಿ ನಂಗೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಅವರ ಮನೆಯಲ್ಲಿ ಇರುವಂತ ಕೆಲವೊಬ್ಬ ವ್ಯಕ್ತಿಗಳು ಅಂದ್ರೆ ಅವರ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ಐ ಥಿಂಕ್ ಅವ್ರಿಗೆ ಹತ್ತಿರವಾದಂತ ಒಂದು ವ್ಯಕ್ತಿ ಇದ್ದಾರೆ. ಆ ಒಂದು ವ್ಯಕ್ತಿಯಿಂದ ನೀವು ದೂರ ಆಗಿದ್ರ. ಆ ಒಂದು ವ್ಯಕ್ತಿ ಯಾರು ಅಂತ ನಿಮ್ಗೂ ಕೂಡ ಗೊತ್ತಿದೆ. ನೀವು ಸಾಕಷ್ಟು ಬಾರಿ ನಿಮ್ಮ ವ್ಯಕ್ತಿಗೆ ವಾರ್ನ್ ಮಾಡಿದ್ರೆ ಅವ್ರ ಮಾತನ್ನ ಜಾಸ್ತಿ ನಂಬಕ್ ಹೋಗ್ಬೇಡ ಅಂತ. ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿ ಅವರ ಮಾತಿಗೆ ಭ್ರಮೆಗೆ ಒಳಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಕೇರ್ಲೆಸ್ ಇಂದ ಬಿಟ್ಟು ಹೋಗಿದ್ರು. ಬಟ್ ಇವಾಗ ಅದೆಲ್ಲಾನು ತಪ್ಪು ಅನ್ನೋದು ಅವರಿಗೆ ರಿಯಲೈಸ್ ಆಗಿ ತುಂಬಾನೇ ಬೇಜಾರಲ್ಲಿದ್ದಾರೆ, ಹರ್ಟ್ ಅಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿದ್ದಾರೆ, ಲೋನ್ಲಿ ಆಗಿದ್ದಾರೆ. ಅಂಡ್ ಈ ಒಂದು ಸಂಬಂಧದಲ್ಲಿ ದೇರ್ ಇಸ್ ವೆರಿ ಸೀರಿಯಸ್ ಅಂತ ನಾನು ಹೇಳ್ತೀನಿ. ದಿಸ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದು ಆ ಒಂದು ಕಮಿಟ್ಮೆಂಟ್ ಕೊಟ್ರೆ ಅದೊಂದು ಸೀರಿಯಸ್ ಆದಂತ ಕಮಿಟ್ಮೆಂಟ್, ಲೈಫ್ ಲಾಂಗ್ ಕಮಿಟ್ಮೆಂಟ್. ಅದೇನೇ ಆಗಿರ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಕೊಡೋದಿಲ್ಲ, ಗಿವ್ ಅಪ್ ಮಾಡೋದಿಲ್ಲ. ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಅದಕ್ಕೋಸ್ಕರ ಬರ್ತಿದ್ದಾರೆ. ಇವಾಗ ನಾನು ಅವ್ರ ಲೈಫಲ್ಲಿ ಹೋದ್ರೆ ಮತ್ತೆ ಅದ್ ಏನೇ ಕಷ್ಟ ಬರಲಿ ನಾನು ನನ್ನ ವ್ಯಕ್ತಿಯ ಜೊತೆಗೆ ನಿಂತ್ಕೊಂಡು ನಾನು ಅದನ್ನ ಸರಿಪಡಿಸ್ಕೊಳ್ತೀನಿ. ನನಗೆ ಆ ಕೆಪಾಸಿಟಿ ಇದೆ, ನನ್ನ ಪಾರ್ಟ್ನರ್ಗೆ ಆ ಕೆಪಾಸಿಟಿ ಇದೆ. ಐ ಶುಡ್ ನಾಟ್ ಮೂವ್ ಆನ್ ಫ್ರಮ್ ದಿಸ್ ಪಾರ್ಟ್ನರ್ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಸೊ ಅವರ ತಾಯಿನ ಬಿಟ್ರೆ ನೀವೇ ಅವರ ಲೈಫಲ್ಲಿ ನೆಕ್ಸ್ಟ್ ಅವ್ರನ್ನ ಯಾರಾದ್ರೂ ಅಷ್ಟು ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ಯಾರಾದ್ರೂ ಅವ್ರ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಅಂದ್ರೆ ಅವರ ತಾಯಿ ಆದ್ಮೇಲೆ ನೀವು. ಸೊ ನೀವು ಅವ್ರ ಲೈಫಲ್ಲಿ ಅಷ್ಟೊಂದು ಪ್ರೀತಿ ಮಾಡ್ತೀರಾ, ಕೇರ್ ಮಾಡ್ತೀರಾ, ಅವ್ರ ತಾಯಿ ಯಾವ ತರ ನೋಡ್ಕೊಳ್ತಾರೆ ಅದೇ ರೀತಿ ನೀವು ಅವ್ರನ್ನ ನೋಡ್ಕೊಂಡಿದ್ರ, ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ. ಸೊ ತಾಯಿಯ ಪ್ಲೇಸ್ ನ ಯಾರು ತುಂಬಕ್ಕಾಗಲ್ಲ. ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿಗೆ ಪ್ರತಿಯೊಂದ್ರಲ್ಲೂ ನೀವು ದಾರಿ ದೀಪ ಆಗಿ ದಾರಿ ತೋರಿಸ್ತಾ ಇರ್ತೀರಾ, ಸಪೋರ್ಟ್ ಮಾಡ್ತಾ ಇರ್ತೀರಾ, ಮೋಟಿವೇಟ್ ಮಾಡ್ತಾ ಇರ್ತೀರಾ. ಸೊ ಆ ಒಂದು ವ್ಯಕ್ತಿಗೋಸ್ಕರ ಎಲ್ಲಾನು ಕೂಡ ಮಾಡಿದೀರಾ. ಸೊ ಇವಾಗ ಈ ಒಂದು ವ್ಯಕ್ತಿ ನೀವೇನೆಲ್ಲ ಮಾಡಿದಿರ ಇನ್ ರಿಟರ್ನ್ ನಿಮಗೆ ಆ ಒಂದು ಎಲ್ಲಾ ಒಂದು ಅಟೆನ್ಷನ್ ಆಗಿರ್ಲಿ, ಪ್ರೀತಿ ಆಗಿರ್ಲಿ, ಲವ್ ಆಗಿರ್ಲಿ, ಕೇರ್ ಆಗಿರ್ಲಿ, ಸಪೋರ್ಟ್ ಆಗಿರ್ಲಿ, ಮೋಟಿವೇಟ್ ಆಗಿರ್ಲಿ ಎಲ್ಲಾನು ಕೂಡ ನಿಮ್ಮ ಒಂದು ವ್ಯಕ್ತಿಯಿಂದ ನಿಮಗೆ ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನೀವು ಅವ್ರಿಗೆಲ್ಲಾನು ಮಾಡಿದ್ರಿ ಇಷ್ಟು ವರ್ಷ. ಸೊ ಇವಾಗ ನಿಮ್ ಲೈಫಲ್ಲಿ ಅವರು ಬಂದು ನಿಮಗೆ ಎಲ್ಲಾನು ಕೊಡ್ಬೇಕು, ಎಲ್ಲ ನೀವೇನೆಲ್ಲ ಕಳ್ಕೊಂಡಿದ್ದೀರದೆಲ್ಲಾನು ಕೂಡ ಮತ್ತೆ ವಾಪಸ್ ನನ್ನ ಪಾರ್ಟ್ನರ್ಗೆ ಕೊಡ್ಬೇಕು ಅಂತ ಹೇಳಿ ಈ ಒಂದು ಇಂಟೆನ್ಷನ್ ಅಲ್ಲಿ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಕಾಲಿಡ್ತಾ ಇದ್ದಾರೆ. ಸೊ ದಿಸ್ ಟೈಮ್ ಇಟ್ ವುಡ್ ಬಿ ಡೆಫಿನೆಟ್ಲಿ ಒಂದು ಸಕ್ಸಸ್ಫುಲ್ ಲವ್ ಸ್ಟೋರಿ ನಿಮ್ದಾಗುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ತುಂಬಾ ಜನ ಆಲ್ರೆಡಿ ಮದ್ವೆ ಆಗಿದ್ದೀರಾ, ಮದ್ವೆ ಆಗಿ ದೂರ ಆಗಿದ್ದೀರಾ, ಅಥವಾ ನಂಗೆ ಒಂದು ವ್ಯಕ್ತಿ ಜೊತೆ ಮದ್ವೆ ಆಗಿಲ್ಲ ಅಂದ್ರೂ ಕೂಡ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ, ತುಂಬಾ ಸೀರಿಯಸ್ ಆಗಿ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದಾರೆ, ಕೇರ್ ಮಾಡ್ತಿದ್ದಾರೆ. ಇನ್ ದ ಸೇಮ್ ವೇ ದಿಸ್ ಟೈಮ್ ಏನೇ ಆಗಿರ್ಲಿ ನಿಮ್ಮ ಪ್ರೀತಿನಲ್ಲಿ ಹೋರಾಡ್ತಾರೆ, ಇದು ನಂಗೆ ಕಾಣಿಸ್ತಾ ಇದೆ. ತುಂಬಾ ರಿಸ್ಕ್ ತಗೊಳ್ತಾರೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮಿಂದ ದೂರ ಉಳಿದು ಸೊ ಏನು ಎಲ್ಲ ತಪ್ಪು ನನ್ನಿಂದ ಆಗಿದೆ, ಅವ್ರದ್ದೇನು ತಪ್ಪಿಲ್ಲ, ನಿಮ್ ತಪ್ಪೇನು ಇಲ್ಲ ಅಂತ ಗೊತ್ತಾದ್ಮೇಲಂತೂ ಅವರ ಸಂಕಟ ಅವ್ರಿಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ಬೋದು. ಸೊ ಇದೆಲ್ಲಾನು ಕೂಡ ನಡೀತಾ ಇದೆ ಅವರ ಲೈಫಲ್ಲಿ. ಸೊ ಈ ಒಂದು ವ್ಯಕ್ತಿಗೋಸ್ಕರ ಡೆಫಿನೆಟ್ಲಿ ವೆಯ್ಟ್ ಮಾಡಿ, ಮೋನ್ ಆಗೋದಕ್ಕೆ ಹೋಗ್ಬೇಡಿ. ಒಂದು ಲಾಸ್ಟ್ ಚಾನ್ಸ್ ಎಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಸೊ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟು ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿ ತುಂಬಾ ಬೇಗ ಅಂದ್ರೆ ಲೈಕ್ 3 months 3 weeks ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ವಿತಿನ್ 3 months ಅಥವಾ 3 weeks ಅಥವಾ 3 days ಒಳಗಡೆ ದಿಸ್ ಪರ್ಸನ್ ವಿಲ್ ಗೋನಾ ಕಮ್ ಬ್ಯಾಕ್ ಟು ಯು. ಅಂಡ್ ನೀವೇನೆಲ್ಲ ಕಳ್ಕೊಂಡಿದ್ದೀರಾ ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಕಂಗ್ರ್ಯಾಚುಲೇಷನ್ಸ್.